ಸಿಲಿಕಾನ್ ಸಿಟಿಯಲ್ಲಿ ಅವರೇ ಮೇಳ, ಹಾಗಾಗಿ ಅವರೇ ಮೇಳದ ಆಯೋಜಕರು ರೋಹಿತ್ ಅವರು ನಮ್ಮ ಜೊತೆ ಇದ್ದಾರೆ. ಇಲ್ಲಿ ಅವರೇ ಮೇಳದಲ್ಲಿ ವಿಶೇಷ ರೀತಿಯ ಖಾದ್ಯಗಳನ್ನು ನಾವಂತೂ ಟೇಸ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲೂ ಆಯೋಜಕರು ಎಷ್ಟು ಕಷ್ಟಪಟ್ಟಿರ್ತಾರೆ ಇಂಥ ಒಂದು ಅವರೇ ಮೇಳ ಮಾಡಲಿಕ್ಕೆ. ಬನ್ನಿ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ರೋಹಿತ್ ಸರ್ ನಮಸ್ಕಾರ ಮೇಡಮ್. ಈ ಆಯೋಜನೆ ಮಾಡೋದ್ರಲ್ಲಿ ಏನೇನಿತ್ತು ಅಂದರೆ ಎಷ್ಟು ಕಷ್ಟಪಟ್ಟಿದ್ದೀರಿ ಅದ್ರ ಬಗ್ಗೆ ಹೇಳೋದಾದರೆ? ಮೇಡಮ್, ನಮ್ಮ ತಂಡ ಆಲ್ಮೋಸ್ಟ್ ಒಂದು 2-3 ತಿಂಗಳಿಂದ ಪ್ಲ್ಯಾನ್ ಮಾಡಿ ಆಲ್ಮೋಸ್ಟ್ ಒಂದು ಒನ್ ಮಂತಿಂದನೇ ನಾವು ಕಂಟಿನ್ಯೂಸ್ ಆಗಿ ಪ್ರಿಪ್ರೇಷನ್ಸಲ್ಲಿದ್ದೀವಿ. ಸೊ ನಮ್ಗೆ ಭಾಳ ಖುಷಿ ಇದೆ ಇವತ್ತು, ಯಾಕೆಂದರೆ ಇಷ್ಟು ಜನ ಬಂದಿರೋದು ನಮಗೆ ಓವರ್ವೆಲ್ಮಿಂಗ್ ಆಗಿದೆ. ಇಷ್ಟೊಂದು ಜನ ನೋಡ್ತಾ ನಾವು ಇದಕ್ಕೋಸ್ಕರನೇ ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ಆ ಸಾರ್ಥಕತೆ ನಮಗಂತೂ ಖಂಡಿತ ಇದೆ. ಸರ್, 50 ವಿವಿಧ ರೀತಿಯ ಅವರೇ ಖಾದ್ಯಗಳಂತೂ ಇದೆ. ಅದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗಿದ್ದು, ಅಥವಾ ನೀವು ನಿಮ್ಮ ಕಡೆಯಿಂದ ಏನೆಲ್ಲ ಆಯೋಜನೆ ಇದೆ, ಅಥವಾ ಬೇರೆ ಬೇರೆ ರೈತರು ಬಂದಿದ್ದಾರಾ, ಹೇಗೆ? ಮೇಡಮ್, 50 ಖಾದ್ಯಗಳಲ್ಲ, ನಮ್ಮಲ್ಲಿ 125 ಥರದ ಖಾದ್ಯಗಳಿದೆ. ನಮ್ಮಲ್ಲಿ ಹೊಸದಾಗಿ ಬೇಕರಿ ಕೌಂಟರ್ ಇದೆ, ಖಾರ ಕೌಂಟರ್ ಇದೆ, ಸ್ವೀಟ್ ಕೌಂಟರ್ ಇದೆ. ಅದು ಬಿಟ್ಟು ತಿಂಡಿ ತಿನಿಸುಗಳಿದೆ. ಈ ವರ್ಷ 125 ಬಗೆಯ ಖಾದ್ಯಗಳಿದೆ. ಈ ವರ್ಷ ಹೊಸ ಅಡಿಷನ್ ಅಂದರೆ ನಾವು ಅವರೇ ಕಾಳಿಂದ ಅವರೇ ಬೇಳೆನ ಚಾಕ್ಲೇಟ್ ಮಾಡಿಸಿದ್ದೀವಿ. ವೈಟ್ ಚಾಕ್ಲೇಟ್ ಮತ್ತು ಡಾರ್ಕ್ ಚಾಕ್ಲೇಟ್. ನಮ್ಮ ಬೇಕರಿನಲ್ಲಿ ಆ ಚಾಕ್ಲೇಟ್ಸ್ನ ನೀವು ಟೇಸ್ಟ್ ಮಾಡ್ಬೋದು. ಲೈವ್ ಪಫ್ ಕೌಂಟರ್ ಇದೆ, ಪಫ್ಸ್ ಟೇಸ್ಟ್ ಮಾಡ್ಬೋದು. ಬರ್ಲೈನರ್ಸ್ ಇದೆ. ಹಾಗೆ ಇನ್ನೂ ತುಂಬ ವೆರೈಟೀಸ್ ಇದೆ ನಮ್ಮ ಬೇಕ್ರಿನಲ್ಲಿ, ಹೊಸ ವೆರೈಟೀಸು. ನೀವು ಹೋಗಿ ಟೇಸ್ಟ್ ಮಾಡಿ. ಹಾಗೆ ಜನಗಳು ಅಷ್ಟೇ ತುಂಬ ಖುಷಿಪಟ್ಟು ಎಲ್ಲ ಖಾದ್ಯಗಳನ್ನ ರುಚಿ ನೋಡ್ತಾ ಇದ್ದಾರೆ. ಹಾಗೆ ನಮಗೆ ಬಂದು ಹೇಳ್ತಾ ಇದ್ದಾರೆ, ನಮಗೆ ಒಂಥರ ಖುಷಿ ಆಗುತ್ತೆ. ಇದಕ್ಕೋಸ್ಕರ ನಾವು ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ಹಾಗೆ ನಮ್ಮೆಲ್ಲ ಆರ್ಗನೈಸರ್ಸು ಕೂಡ ಹಗಲು ರಾತ್ರಿ ಕಷ್ಟಪಟ್ಟು ಮಾಡಿರೋದಕ್ಕೆ ನಮಗೆ ತುಂಬ ಸಾರ್ಥಕತೆ ಇದೆ. ಸರ್, ಪ್ರತಿ ವರ್ಷ ವಾಸವಿ ಕಂಡಿಮೆಂಟ್ಸ್ ಕಡೆಯಿಂದ ಈ ಅವರೇ ಮೇಳ ಅಂತೂ ನಡೆಯುತ್ತೆ. ಈ ವರ್ಷ ಏನು ವಿಭಿನ್ನವಾಗಿದೆ, ಏನು ವಿಶೇಷ ಇದೆ? ಈ ವರ್ಷ ನಮಗೆ ತುಂಬ ವಿಶೇಷ, ಯಾಕೆಂದರೆ ನಾವು ನಮ್ಮ ಬೆಳ್ಳಿ ಹಬ್ಬದಲ್ಲಿದ್ದೀವಿ. ಪ್ರತಿ ವರ್ಷ ನಾವು ವಿ ಪುರಂ ಫುಡ್ ಸ್ಟ್ರೀಟಲ್ಲಿ ಮಾಡ್ತಾ ಇದ್ವಿ. 3 ವರ್ಷದಿಂದ ನ್ಯಾಷನಲ್ ಕಾಲೇಜಲ್ಲಿ ಈ ಆಯೋಜನೆ ಮಾಡ್ತಾ ಇರೋದು. ಹೋದ ವರ್ಷ ನಮಗೊಂದು 5 6 ಲಕ್ಷ ಜನ ಬಂದಿದ್ದರು. 5 ದಿನ ಮಾಡಿದ್ವಿ. ಎಲ್ರಿಗೂ ತಲುಪಲಿ ಅಂತ ಈ ವರ್ಷ 10 ದಿನ ಮಾಡಿದ್ವಿ. ಪ್ರತಿ ದಿನ ಕೂಡ ಅದೇ ಥರ ಜನ ಬರ್ತಿದ್ದಾರೆ. ಇನ್ನೂ ಒಂದು 7 ದಿನ ಇದೆ. ಯಾರೂ ಮಿಸ್ ಮಾಡದೆ ಬಂದು ಈ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಇದೊಂದು ಜಾತ್ರೆ ಇಲ್ಲಿ ನಮ್ಮ ಬೆಂಗಳೂರಲ್ಲಿ, ಸೌತ್ ಬೆಂಗಳೂರಲ್ಲಿ ಎಸ್ಪೆಷಲಿ ಕಡಲೆಕಾಯಿ ಪರಿಷೆ ಬಿಟ್ಟರೆ ಅದಕ್ಕಿಂತ ಜಾಸ್ತಿ ಜನ ಬಂದು ಖುಷಿಪಟ್ಟು ಹೋಗುವಂಥ ಹಬ್ಬ ಅಂದರೆ ಅವರೇ ಮೇಳ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ. ಅದಂತೂ ತುಂಬ ಖುಷಿ ಇದೆ ನಮಗೆ. ಈ ಅವರೇ ಮೇಳದಿಂದ ಅನ್ನದಾತರಿಗೆ ಅಂದರೆ ರೈತರಿಗೆ ಯಾವ ರೀತಿಯಾಗಿ ಸಹಕಾರಿ ಆಗಲಿದೆ ಈ ಅವರೇ ಮೇಳ? ನಾವು ಪ್ರತಿ ಅವರೇ ಬೆಳೆ ಏನಿದೆ, ಹಿತ್ಕಿದ ಬೆಳೆ, ಯೂಶ್ವಲ್ ಆಗಿ ಅವರೇಕಾಯಿ ಬೆಳೆದು ಅದನ್ನು ಬಿಡಿಸಿ ಅದನ್ನು ಹಿತ್ಕಿದ ಮೇಲೆ ನಾವು ಪರ್ಚೇಸ್ ಮಾಡೋದು. ನಾವು ಅದನ್ನು ಡೈರೆಕ್ಟ್ ನೇರವಾಗಿ ರೈತರ ಕಡೆಯಿಂದನೇ ತೊಗೋತಾ ಇದ್ದೀವಿ. ಸೊ ಮಾಗಡಿ, ಆಮೇಲೆ ಚಿಂತಾಮಣಿ, ಕೋಲಾರ, ಶಿಡ್ಲಘಟ್ಟ, ಈಗ ಎಲ್ಲ ಜಿಲ್ಲೆಗಳಿಂದ ಕೂಡ ನಮಗೆ ಅವರೇಕಾಳು ಬರ್ತಾ ಇದೆ. ಸಾಕಷ್ಟು ರೈತರು ನಮಗೆ ಅವರೇ ಬೆಳೆ ಕೊಡ್ತಾ ಇದ್ದಾರೆ. ಪ್ರತಿದಿನ ನಮಗೆ ಟನ್ಗಟ್ಟಲೆ ಅವರೇಕಾಳು ಬೇಕಾಗುತ್ತೆ ಇಷ್ಟು ಜನಕ್ಕೆ ನಾವು ಮಾಡಲಿಕ್ಕೆ. ಯಾವ ಅವರೇ ತುಂಬ ವಿಶೇಷ ಅಂದರೆ ಮಾಗಡಿ ಅವರೇ ಅಂತ ಹೇಳಿ ತುಂಬಾ ಫೇಮಸ್. ಇಲ್ಲಿ ಬಂದಿರೋಂಥ ಅವರೇ ಬೇರೆ ಬೇರೆ ರೀತಿಯದ್ದಿದೆಯಾ, ಅಥವಾ ಬರೀ ಮಾಗಡಿಯಿಂದ ರೈತರು ತಂದಿದ್ದಾರೆ, ಹೇಗೆ? ಮೇಡಮ್, ಮಾಗಡಿ ಅವರೇ ಸೊಗಡೆ ಒಂಥರ ವಿಶೇಷ. ಯಾಕೆಂದರೆ ನಮ್ಮ ಮಾಗಡಿನಲ್ಲಿ ಎಲ್ಲ ರೈತರು ಯಾರು ಅವರೇ ಬೆಳೀತಾರೆ ಅವರು ವಿಶೇಷವಾಗಿ ನಮ್ಮ ವಾಸವಿ ಕಾಂಡಿಮೆಂಟ್ಸ್ಗೆ ಅವರು ಬೆಳೆದಿರೋವಂಥ, ಅಥವಾ ನಾವು ಅವರೇ ಬೆಳೆ ಮಾಡ್ತೀವಿ ಅಂತಲೇ ಸುಮಾರು ಜನ ಅವರೇಕಾಯಿ ಬೆಳೀತಾರೆ. ಸುಮಾರು ಮುಂಚೆ ಏನಾಗ್ತಿತ್ತು, ರಾಗಿ ಬೆಳಿಬೇಕಾದ್ರೆ ಮಧ್ಯದಲ್ಲಿ ಅವರೇ ಬೆಳೆಯೋರು, ಕಡಲೆಕಾಯಿ ಬೆಳಿಬೇಕಾದ್ರೆ ಮಧ್ಯದಲ್ಲಿ ಅವರೇ ಬೆಳೆಯೋರು. ಈಗ ಕಂಪ್ಲೀಟ್ ಎಕರೆಗಟ್ಟಲೆ ಅವರೇಕಾಯಿ ಹಾಕಿ ನಮಗೋಸ್ಕರ ಅವರೇ ಬೆಳೆದು ನಮಗೆ ತಲುಪಿಸ್ತಾ ಇದ್ದಾರೆ. ನಾವು ತುಂಬ ಮುಂಚೆಯಿಂದನೇ ಅವ್ರ ಹತ್ರ ತೊಗೊಳಕ್ಕೆ ಶುರು ಮಾಡ್ತೀವಿ. ಯಾಕೆಂದರೆ ಅದು ಕರೆದಿರೋದು ಅವರೇಕಾಳು ನಿಮಗೆ ಸಿಗಬೇಕು ಅಂದರೆ ನಾವು ಅದೆಲ್ಲ ಮುಂಚೆ ಪ್ರಿಪೇರ್ ಮಾಡಿ ಇಟ್ಕೋಬೇಕು. ಹಿತ್ಕಿದ ಬೆಳೆ ಏನಿರುತ್ತೆ ಅದ್ರ ಶೆಲ್ಫ್ ಲೈಫ್ ಒಂದೇ ದಿನ. ನಮ್ಗೆ ಇವತ್ತೇನು ಬರುತ್ತೆ ನಾವು ಅದೇ ದಿನ ನಾವು ಅದನ್ನು ಯೂಸ್ ಮಾಡಿಬಿಡ್ಬೇಕು. ಹಾಗಾಗಿ ಅದೇ ಥರ ಅವರು ಪ್ಲ್ಯಾನ್ ಮಾಡ್ತಾರೆ. ರೈತರು ಕೂಡ ನಾವು 3 ತಿಂಗಳಿಂದ ಇವೆಂಟಿಗೆ ವರ್ಕ್ ಮಾಡಿದ್ರೆ ಅವ್ರು 6 ತಿಂಗಳು ಮುಂಚೆ ಪ್ಲ್ಯಾನ್ ಮಾಡಿ ಅವರೇಕಾಯಿ ಹಾಕಬೇಕು. ಹಾಗಾಗಿ ರೈತರಿಗೆ ಒಂದು ದೊಡ್ಡ ಸೆಲ್ಯೂಟು. ಮಾಗಡಿ ವಿಶೇಷವಾದ ಸೊಗಡಿದೆ. ಹಾಗೆ ಕೋಲಾರ, ಚಿಂತಾಮಣಿ, ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ, ತುಮಕೂರು, ಪ್ರತಿಯೊಬ್ಬರು ಯಾರ್ಯಾರು ಅವರೇ ಲಾರ್ಜ್ ಸ್ಕೇಲಲ್ಲಿ ಬೆಳೀತಾ ಇದ್ದಾರೆ ಪ್ರತಿಯೊಬ್ಬರು ನಮಗೆ ಸಪ್ಲೈ ಕೊಡ್ತಾ ಇದ್ದಾರೆ. ಸರ್, ನಾವು ನೋಡ್ದಂಗೆ ಎಲ್ಲವೂ ಕೂಡ ವಿಭಿನ್ನವಾಗಿರುವಂತಹ ಖಾದ್ಯ, ಟೇಸ್ಟ್ ಕೂಡ ಮಾಡಿದ್ವಿ. ತುಂಬಾ ಟೇಸ್ಟಿಯಾಗಿದೆ. ಅದರಲ್ಲೂ ಬರೋ ಜನಕ್ಕೆ ನೀವು ಏನಂತ ಹೇಳಿಕ್ಕೆ ಇಷ್ಟಪಡ್ತೀರಿ? ಅದರಲ್ಲೂ ವಿಶೇಷವಾಗಿ ಇಲ್ಲಿ ಬಂದವರು ಇದೇ ತಿನ್ಬೇಕು, ಇದು ತಿಂದು ಹೋಗದೆ ಇದ್ರೆ ಗೊತ್ತಾಗಲ್ಲ ಅವರೇ ಟೇಸ್ಟ್ ಅನ್ನೋದಿದ್ರೆ ಯಾವುದದು ಪ್ರಾಡಕ್ಟ್? ಮೇಡಮ್, ನಮಗೆ ನಾವು ಮಾಡಿರೋ ಪ್ರತಿಯೊಂದು ಖಾದ್ಯನೂ ಇಷ್ಟ. ಎಲ್ಲ ಜನಗಳು ತಿನ್ನಲಿ ಅಂತ ನಾವು ಇಷ್ಟಪಟ್ಟೆ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲನೂ ಟೇಸ್ಟ್ ಮಾಡಿ. ಒಂದಿನ ಆಗಿಲ್ಲ ಅಂದರೆ 10 ದಿನ ಇದೆ, ದಿನ 4 ಐಟಮ್ ಆದರೂ ಟೇಸ್ಟ್ ಮಾಡಿ ಹೋಗಿ ಬಂದು ಅಂತ ನಾವು ಕೇಳ್ಕೊತೀವಿ.
ತುಂಬ ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಆಯೋಜಕರಾಗಿರುವಂತಹ ರೋಹಿತ್ ನಮ್ಮ ಜೊತೆ ಮಾತನಾಡಿದ್ರು. ನೀವು ಸಹ ಅವರೇ ಮೇಳಕ್ಕೆ ಆಗಮಿಸಬಹುದು. ಇನ್ನೂ 7 ದಿನಗಳ ಕಾಲ ಸಿಲಿಕಾನ್ ಸಿಟಿಯ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ನಲ್ಲಿ ಇನ್ನೂ ಇದೇ ರೀತಿಯ ವಿವಿಧ ವೆರೈಟಿ ಅವರೇ ಖಾದ್ಯಗಳನ್ನು ನೀವು ಇಲ್ಲಿ ಸವಿಬಹುದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಅಕ್ಷತಾ, ಅಶ್ವಬೇಗ ನ್ಯೂಸ್, ಬೆಂಗಳೂರು.